Hello everybody, this is Divyashri. Welcome to Literary Canon. In this video, we are going to discuss one PYQ a day keeps failure away from paper 1, especially teaching aptitude. Okay, daily one questions na discuss ಮಾಡ್ತಾ ಹೋಗೋಣ from all the chapters from paper 1. ಓಕೆ, ಸೊ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ವೆಶನ್ಸ್ ಯಾವುದನ್ನು ತಗೊಂಡಿದ್ದೀನಿ, ಟೀಚಿಂಗ್ ಆಪ್ಟಿಟ್ಯೂಡ್ಸ್ ಇಂದ ತಗೊಂಡಿದ್ದೀನಿ. ಓಕೆನಾ, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕ್ವೆಶ್ಚನ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ inquiry training model? Okay, what are the objectives of inquiry training model? Okay, so before going to discuss about this question, what do you mean by inquiry training model? ಓಕೆನಾ, ಸೊ ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅನ್ನು ಫಸ್ಟ್ ಡೆವಲಪ್ ಮಾಡಿದ್ಯಾರು? ರಿಚರ್ಡ್ ಶೂಮ್ಯಾನ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ರಿಚರ್ಡ್ ಶೂಮ್ಯಾನ್ ಏನು ಮಾಡ್ತಾರೆ, ಡೆವಲಪ್ ಮಾಡ್ತಾರೆ ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲನ್ನು. ಇದು ಏನು ಮಾಡುತ್ತೆ ಅಂದರೆ, ಇಟ್ ಡೆವಲಪ್ ಸ್ಟೂಡೆಂಟ್ ಸೈಂಟಿಫಿಕ್ ಥಿಂಕಿಂಗನ್ನು ಡೆವಲಪ್ ಮಾಡುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಏನು ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ಕ್ಯೂರಿಯಾಸಿಟಿಯನ್ನು ಜನರೇಟ್ ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ಇಟ್ ಎನ್ಕರೇಜಸ್ ಲರ್ನರ್ಸ್ ಟು ಇನ್ವೆಸ್ಟಿಗೇಟ್ ಅ ಪ್ರಾಬ್ಲಮ್ ಬೈ ಆಸ್ಕಿಂಗ್ ಕ್ವೆಶನ್ಸ್. ಇಲ್ಲಿ ಏನು ಮಾಡುತ್ತೆ ಅಂತಂದರೆ, ಬೇಸಿಕಲಿ ಟೀಚರ್ ಏನು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಲರ್ನರ್ಸನ್ನು ಟು ಇನ್ವೆಸ್ಟಿಗೇಟ್ ದಟ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ ಟೀಚರ್ ನಿಮಗೆ, ಸೊ ನೀವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗಬೇಕು ಬೈ ಆಸ್ಕಿಂಗ್ ಕ್ವೆಶನ್ಸ್. ಕಲೆಕ್ಟ್ ಎವಿಡೆನ್ಸ್, ಕ್ವೆಶನ್ಸನ್ನು ಕೇಳ್ತಾ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋ ಅಂಥದ್ದು. ಡ್ರಾಯಿಂಗ್ ಕನ್ಕ್ಲೂಷನ್, ಲಾಸ್ಟಿಗೆ ಕನ್ಕ್ಲೂಷನ್ಗೆ ಬರೋ ಅಂಥದ್ದು. ಸೊ ಇದನ್ನು ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಸ್ಟೆಪ್ಸ್ ಯಾವ್ಯಾವುದು? ಒಂದು, ಪ್ರೆಸೆಂಟ್ ಪ್ರಾಬ್ಲಮ್. ಟೀಚರ್ ಏನು ಮಾಡ್ತಾರೆ, ಇಂಟ್ರೊಡ್ಯೂಸಿಂಗ್ ಅಥವಾ ಒಂದು ಪಜಲ್ ಲೈಕ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ಸಿಗೆ ಕೊಟ್ಬಿಡ್ತಾರೆ. ಓಕೆನಾ. ಡಾಟಾ ಕಲೆಕ್ಷನ್, ಇಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ಸ್ಟೂಡೆಂಟ್ಸ್ ಆಸ್ಕ್ ಎಸ್ ಆರ್ ನೋ ಕ್ವೆಶ್ಚನ್ ಟು ಗ್ಯಾದರ್ ಫ್ಯಾಕ್ಟ್. ಆಯಿತಾ, ಅವ್ರು ಏನು ಮಾಡ್ತಾರೆ ಅಂದರೆ, ಆ ಪ್ರಾಬ್ಲಮ್ ನಿಮ್ಮ ಕೈಯಲ್ಲಿದೆ, ಪಜಲ್ ಟೈಪ್ ಕ್ವೆಶ್ಚನ್ಸ್, ನಿಮ್ಮ ಪ್ರಾಬ್ಲಮ್ ನಿಮ್ಮ ಮುಂದೆ ಇದೆ, ನೀವೇನು ಮಾಡ್ತೀರಾ, ಅದನ್ನು ಫ್ಯಾಕ್ಟನ್ನು ಕಲೆಕ್ಟ್ ಮಾಡಬೇಕು ಆ ಕ್ವೆಶ್ಚನಿಗೆ ಅಥವಾ ಆ ಪ್ರಾಬ್ಲಮಿಗೆ. ಸೊ ಅವಾಗ ಏನು ಮಾಡ್ತಾರೆ, ಎಸ್ ಆರ್ ನೋ ಕ್ವೆಶ್ಚನ್ಸನ್ನು ರೆಡಿ ಮಾಡಿಕೊಂಡು ಗ್ಯಾದರಿಂಗ್ ದ ಫ್ಯಾಕ್ಟ್. ಆಯಿತಾ. ನೆಕ್ಸ್ಟ್ ಡಾಟಾ ಕಲೆಕ್ಷನ್ ಅಂದರೆ ಎಕ್ಸ್ಪೆರಿಮೆಂಟೇಷನ್. ಸ್ಟೂಡೆಂಟ್ಸ್ ಕಲೆಕ್ಟ್ ಅಡಿಷ್ನಲ್ ಎವಿಡೆನ್ಸ್ ಥ್ರೂ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಫಸ್ಟ್ ನೀವು ಎಸ್ ಆರ್ ನೋ ಕ್ವೆಶ್ಚನ್ ಕೇಳ್ತೀರಾ, ಆಮೇಲೆ ನೀವು ಅಬ್ಸರ್ವ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದಿಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತೀರಾ. ಓಕೆ, ಆರ್ಗನೈಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂದರೆ ಸ್ಟೂಡೆಂಟ್ ಅನಲೈಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಪ್ರಪೋಸ್ ಎಕ್ಸ್ಪ್ಲನೇಷನ್ ಅಲ್ವಾ. ಇಲ್ಲಿ ಏನು ಮಾಡ್ತಾರೆ, ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ಅನಲೈಸ್ ಮಾಡ್ತಾರೆ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ಕೊಡೋದಕ್ಕೆ ರೆಡಿ ಆಗ್ತಾರೆ. ಅನಲೈಸ್ ದ ಇನ್ಕ್ವೈರಿ ಪ್ರೊಸೆಸ್. ಸ್ಟೂಡೆಂಟ್ಸ್ ರಿಫ್ಲೆಕ್ಟ್ ಆನ್ ಹೌ ದೇ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಇವ್ಯಾಲ್ಯುವೇಟ್ ದೇಯರ್ ರೀಸನಿಂಗ್. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಲಾಸ್ಟಿಗೆ ನಾನು ಹೇಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ತಂದೆ ಅಥವಾ ನಾನು ಹೇಗೆ ಇವ್ಯಾಲ್ಯುವೇಟ್ ಮಾಡಿದೆ ಅನ್ನೋದನ್ನು ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಸೊ ದ್ಯಾಟ್ಸ್ ಬೇಸಿಕಲಿ ದ ಸ್ಟೆಪ್ಸ್ ಆಫ್ ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೋಡಿ, ವೆರಿ ಈಸಿ. ದಟ್ಸ್ ಬೇಸಿಕಲಿ ಇಟ್ಸ್ ಅ ಸೈಂಟಿಫಿಕ್ ಪ್ರಾಸೆಸ್. ಓಕೆ, ಸ್ಟ್ರಾಟಜೀಸ್ ಫಾರ್ ಕ್ರಿಯೇಟಿವ್ ಇನ್ಕ್ವೈರಿ. ಓಕೆ, ಸೊ ಇದೊಂದು ಸ್ಟ್ರಾಟಜಿ ಅಂತ ಹೇಳ್ಬೋದು, ಕ್ರಿಯೇಟಿವಿಟಿಯನ್ನು ಮಾಡೋದಕ್ಕೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸ್ಪಿರಿಟ್ ಆಫ್ ಕ್ರಿಯೇಟಿವಿಟಿಯನ್ನು ನೋಡ್ಬೋದು. ಇಂಡಿಪೆಂಡೆನ್ಸ್ ಆಫ್ ಅಟಾನಮಿ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಸ್ವತಂತ್ರವಾಗಿ ನೀವೇನು ಮಾಡ್ಬೋದು, ಗ್ಯಾದರಿಂಗ್ ದ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು. ಟಾಲರೆನ್ಸ್ ಆಫ್ ಆಂಬಿಗ್ವಿಟಿ ಅಂತಂದ್ರೇನು? ಆಂಬಿಗ್ವಿಟಿ ಅಂದ್ರೇನು? ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಮೀನಿಂಗ್ ಅಲ್ವಾ, ಮಲ್ಟಿಪಲ್ ಮೀನಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಟಾಲರೇಟ್ ಮಾಡ್ತಾ ಹೋಗುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್? ನೋಡಿ, ಅಡ್ವಾಂಟೇಜಸ್: ಪ್ರಮೋಟ್ ಆಕ್ಟಿವ್ ಲರ್ನಿಂಗ್. ಸ್ಟೂಡೆಂಟ್ಸ್ ತುಂಬ ಆಕ್ಟಿವ್ ಆಗಿರ್ತಾರೆ, ಬಿಕಾಸ್ ಫ್ಯಾಕ್ಟ್ಗಳನ್ನು ಅವರು ಅಬ್ಸರ್ವ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಫ್ಯಾಕ್ಟನ್ನು ಕಲೆಕ್ಟ್ ಮಾಡಬೇಕು. ಸೊ ತುಂಬ ಆಕ್ಟಿವ್ ಆಗಿರ್ತಾರೆ. ಕ್ರಿಟಿಕಲ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಹೋಗುತ್ತೆ ನಿಮ್ಮದು, ಆ್ಯಂಡ್ ಸೈಂಟಿಫಿಕ್ ಸ್ಕಿಲ್ಸನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ ಎಂಗೇಜ್ಮೆಂಟ್ ಮತ್ತು ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನು? ಟೈಮ್ ಕನ್ಸ್ಯೂಮಿಂಗ್, ಹೌದಲ್ವಾ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿರ್ಬೋದು, ಅಬ್ಸರ್ವಿಂಗ್ ದ ಫ್ಯಾಕ್ಟ್ ಇರ್ಬೋದು, ಕಲೆಕ್ಟಿಂಗ್ ದ ಫ್ಯಾಕ್ಟ್ ಇರ್ಬೋದು, ಆವಾಗ ತುಂಬ ಟೈಮ್ಗಳನ್ನು ತೊಗೊಳುತ್ತೆ. ರಿಕ್ವೈರ್ ಸ್ಕಿಲ್ ಟೀಚರ್ಸ್. ಈ ಥರ ಒಂದು ಪಜಲ್ ಲೈಕ್ ಕ್ವೆಶ್ಚನ್ಸನ್ನು, ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಟೀಚರ್ಸಿಗೆ ಏನಿರಬೇಕು, ಸ್ಕಿಲ್ ಇರಬೇಕು ಅದ್ರ ಬಗ್ಗೆ. ಓಕೆ, ಮೇ ನಾಟ್ ಸ್ಯೂಟ್ ವೆರಿ ಲಾರ್ಜ್ ಕ್ಲಾಸ್. ತುಂಬ ಲಾರ್ಜ್ ಕ್ಲಾಸ್ಗಳಿಗೆ ಇದು ಸೂಟ್ ಆಗಲ್ಲ. ಲೆಸ್ ಎಫೆಕ್ಟಿವ್ ಸ್ಟೂಡೆಂಟ್ಸ್ ಲ್ಯಾಕ್ ಪ್ರೀವಿಯರ್ ನಾಲೆಜ್. ಆಯಿತು, ಆ ಪ್ರೀವಿಯಸ್ ನಾಲೆಜ್ ಇಲ್ಲ ಅಂತಂದರೆ, ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ, ಆ ಪ್ರಾಬ್ಲಮ್ ಬಗ್ಗೆ ನಿಮಗೆ ಪ್ರೀವಿಯಸ್ ನಾಲೆಜ್ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಆನ್ಸರ್ ಅಂತ ಹೇಳ್ಬೋದು. ಹಾಗಾದರೆ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡೋಣ.
ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಇನ್ಕ್ವೈರಿ ಮಾಡೆಲ್? ನಾನು ಈಗಷ್ಟೇ ಹೇಳಿದೆ, ಈ ಡೆವಲಪ್ ಸ್ಕಿಲ್ ರಿಲೇಟೆಡ್ ಟು ಸೈಂಟಿಫಿಕ್ ಪ್ರಾಸೆಸ್ ಅಲ್ವಾ, ಸೈಂಟಿಫಿಕ್ ಸ್ಕಿಲ್ಸನ್ನು ಜಾಸ್ತಿ ಮಾಡುತ್ತೆ. ಸೆಕೆಂಡ್ ಒನ್, ಇಟ್ಸ್ ಡೆವಲಪ್ ಸ್ಟ್ರಾಟಜೀಸ್ ಫಾರ್ ಕ್ರಿಯೇಟಿವ್ ಇನ್ಕ್ವೈರಿ ಅಮಾಂಗ್ ಸ್ಟೂಡೆಂಟ್ಸ್, ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ. ದಟ್ಸ್ ಕರೆಕ್ಟ್. ಟು ಡೆವಲಪ್ ಕೆಪಾಸಿಟಿ ಫಾರ್ ಟಾಲರೆನ್ಸ್ ಟುವರ್ಡ್ಸ್ ಆಂಬಿಗ್ವಿಟಿ, ಎಲ್ಲ ಮಲ್ಟಿಪಲ್ ಮೀನಿಂಗ್ಸ್ ಏನು ಮಾಡ್ಬೋದು, ಜನರೇಟ್ ಕೆಪಾಸಿಟಿ ಇರುತ್ತೆ, ಮಲ್ಟಿಪಲ್ ಮೀನಿಂಗ್ಸನ್ನು ಜನರೇಟ್ ಮಾಡೋಂಥ ಕೆಪಾಸಿಟಿ ಇರುತ್ತೆ ಸ್ಟೂಡೆಂಟ್ಸಲ್ಲಿ, ಟಾಲರೇಟ್ ಮಾಡೋಂಥ ಕೆಪಾಸಿಟಿ ಇರುತ್ತೆ, ಅದು ನಾವು ನೋಡ್ಬೋದು. ಓಕೆ, ಡೆವಲಪ್ ಅ ಸ್ಪಿರಿಟ್ ಆಫ್ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಸೊ ABCD ಆರ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳ್ಬೋದು. ಆಲ್ ಆರ್ ಕರೆಕ್ಟ್ ಆನ್ಸರ್. ಆಯಿತಾ? ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಇಲ್ಲಿಗೆ ಈ ಒಂದು ಪರ್ಟಿಕ್ಯುಲರ್ ಕ್ವೆಶ್ಚನ್ಸನ್ನು ಇನ್ಕ್ವೈರಿ ಟ್ರೈನಿಂಗ್ ಮಾಡಲು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಸೊ ಮತ್ತೆ ನೆಕ್ಸ್ಟ್ ಒಂದು ಹೊಸ ಕಾನ್ಸೆಪ್ಟ್ ಜೊತೆ, ಅಂದರೆ ಹೊಸ ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಓಕೆ, ಸೊ ಆಲ್ ಸೆಟ್ ಎಕ್ಸಾಮ್ಸ್ ಮತ್ತು ನೆಟ್ ಎಕ್ಸಾಮ್ಸ್ನ ಕ್ವೆಶ್ಚನ್ಸನ್ನು ತೊಗೊಂಬರ್ತೀನಿ ಆ್ಯಂಡ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ನ ತೊಗೋಬೋದು ಅದ್ರ ಬಗ್ಗೆ. ಓಕೆನಾ? ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್ ಅಂತ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್.